ಮುಂಬೈನಲ್ಲಿ ರಣರಕ್ಕಸ ಮಳೆಯ ಅವಾಂತರ ಅಬ್ಬರಿಸಿ ಬೊಬ್ಬಿರಿದು ಹೋದ ವರ್ಣ ತಂದಿಟ್ಟಂತ ಅವಾಂತರಗಳೇನು? ರೈಲು ಸಂಚಾರ ಅಯೋಮಯ ಆಗಿದ್ಯಾಕೆ? ಉತ್ತರಾಖಂಡ ಅಸ್ಸಾಂನಲ್ಲಿ ಪ್ರವಾಹ ತಹಬದಿಗೆ ಬಂತ? ಈ ಸುದ್ದಿಗಳನ್ನು ನೋಡೋಣ ಮಳೆ ಅಬ್ಬರ ನ್ಯೂಸ್ ಟಾಪ್ 9 ನಲ್ಲಿ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಮಳೆ ಅಬ್ಬರ ತಗ್ಗಿದೆ. ಆದ್ರೆ 2 ದಿನ ಸುರಿದ ಮಳೆಯಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ರಣರಕ್ಕಸ ಮಳೆಯ ಒಂದೊಂದು ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನೀರಿನ ರಭಸಕ್ಕೆ ಸಿಲುಕಿ ವಾಹನಗಳೆಲ್ಲ ಕೊಚ್ಚಿ ಹೋಗ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ. ಮುಂಬೈ ಮಹಾನಗರ ಪಾಲಿಕೆಯ ಹದಗೆಟ್ಟ ಡ್ರೈನೇಜ್ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಭಾರೀ ಮಳೆಯಿಂದಾಗಿ ಮುಂಬೈ ಬಹುತೇಕ ಪ್ರದೇಶಗಳು ನೀರಿನಲ್ಲಿ ಮುಳುಗಿ ಹೋಗಿದ್ವು. ರಸ್ತೆಗಳೇ ಕಾಣದಾಗಿದ್ವು. ರೈಲ್ವೆ ಟ್ರ್ಯಾಕ್ಗಳು ಸಂಪೂರ್ಣ ಜಲಮಯವಾಗಿದ್ವು. ಜಲಚರಗಳು ನೀರಿನಲ್ಲಿ ಕೊಚ್ಚಿ ಬಂದಿದ್ದು ಮುಂಬೈನ ರೈಲ್ವೆ ಟ್ರ್ಯಾಕ್ ಒಂದರ ಬಳಿ ನಿಂತ ನೀರಿನಲ್ಲಿ ಮೀನುಗಳು ಕಂಡು ಬಂದಿವೆ. ಇನ್ನೊಂದೆಡೆ ಸಂಪೂರ್ಣ ನೀರಲ್ಲಿ ಮುಳುಗಿರೋ ರೈಲ್ವೆ ಟ್ರ್ಯಾಕ್ನಲ್ಲಿ ರೈಲುಗಳು ಸಂಚರಿಸುತ್ತಿದ್ದು ನದಿಯಲ್ಲಿ ಸಂಚರಿಸಿದ ಹಾಗೆ ಗೋಚರಿಸಿದೆ. 6 ಗಂಟೆಯಲ್ಲಿ ಸುರಿದ 300 ಮೀಟರ್ ಮಳೆ ಜನರನ್ನ ಹೈರಾಣಾಗಿಸಿದೆ. ನಿನ್ನೆಯೂ ಮುಂಬೈ, ಥಾಣೆ, ನವಿ ಮುಂಬೈ, ಪಾಲ್ಘರ್, ಪನ್ವೇಲ್, ಪುಣೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೆಲವು ರೂಟ್ಗಳಲ್ಲಿ ರೈಲು ಸಂಚಾರ ಬಂದ್ ಆಗಿತ್ತು. ತುಂಬಿಕೊಂಡಿರುವ ನೀರನ್ನು ಹೊರಹಾಕಲು ಜನ ಹೈರಾಣಾಗಿ ಹೋಗಿದ್ರು. ಮುಂಬೈನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮುಂದಿನ 24 ಗಂಟೆಯೊಳಗೆ ಮತ್ತೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈನಲ್ಲಿ ಮುಂಗಾರು ಮಳೆಯ ರುದ್ರನರ್ತನ ತರಕಾರಿಗಳ ಬೆಲೆ ಹೆಚ್ಚಳಕ್ಕೂ ಕಾರಣವಾಗಿದೆ. ಟೊಮ್ಯಾಟೊ ಪೂರೈಕೆಯಲ್ಲಿ ವ್ಯತ್ಯಯವಾದ ಕಾರಣ ಮುಂಬೈ ತರಕಾರಿ ಮಾರುಕಟ್ಟೆಗಳಲ್ಲಿ 1 ಕೆಜಿ ಟೊಮ್ಯಾಟೊ ಬೆಲೆ 90 ರೂಪಾಯಿಗೆ ತಲುಪಿದೆ. ಮಹಾರಾಷ್ಟ್ರದ ಇತರೆ ಜಿಲ್ಲೆಗಳಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಮರಾಠವಾಡ ಪ್ರಾಂತ್ಯದ 8 ಜಿಲ್ಲೆಗಳಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ದಾಖಲೆಯ ಮಳೆ ಸುರಿದಿದೆ. ಔರಾದ್, ಹಲ್ಗರದಲ್ಲಿ ಅತಿ ಹೆಚ್ಚು 121 ಮಿಲಿಮೀಟರ್ ಮಳೆಯಾಗಿದೆ. ಮರಾಠವಾಡ ಪ್ರಾಂತ್ಯದಲ್ಲಿ ಜೂನ್ 1 ರಿಂದ ಈಚೆಗೆ 26 ಜನ ಸಾವನ್ನಪ್ಪಿದ್ದು 385 ಜಾನುವಾರುಗಳು ಬಲಿಯಾಗಿವೆ. ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ. ಈವರೆಗೆ 72 ಮಂದಿ ಸಾವನ್ನಪ್ಪಿದ್ದಾರೆ. 7 ಲಕ್ಷಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಮಧ್ಯೆ ವನ್ಯಜೀವಿಗಳಿಗೂ ಪ್ರವಾಹ ಗಂಡಾಂತರ ತಂದಿಟ್ಟಿದೆ. ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೂ ಎಫೆಕ್ಟ್ ತಟ್ಟಿದೆ. 6 ಘೇಂಡಾಮೃಗಗಳು ಸಾವನ್ನಪ್ಪಿದೆ ಅಂತ ವರದಿಯಾಗಿದೆ. ಈ ಮಧ್ಯೆ ಬ್ರಹ್ಮಪುತ್ರ ನದಿ ಅಪಾಯದ ಮಟ್ಟಕ್ಕಿಂತ ಕಡಿಮೆ ಹರಿಯುತ್ತಿದೆ ಅಂತ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ತಿಳಿಸಿದ್ದಾರೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಮಳೆ ಪ್ರವಾಹ ಅವಾಂತರಗಳು ಮುಂದುವರೆದಿದೆ. ಈಗಾಗಲೇ ಚಾರ್ಧಾಮ್ ಯಾತ್ರೆಯನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ಚಮೋಲಿ, ರುದ್ರಪ್ರಯಾಗ್, ಪೌರಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ನಿನ್ನೆ ವೈಮಾನಿಕ ಸಮೀಕ್ಷೆ ಮೂಲಕ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದ್ರು. ಯಾವುದೇ ಪರಿಸ್ಥಿತಿ ಎದುರಿಸಲು ಕಾರ್ಯಾಚರಣೆಗೆ ಸನ್ನದ್ಧವಾಗಿರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲೂ ಮಳೆ ಆರ್ಭಟ ಸರಣಿ ಅವಾಂತರಗಳನ್ನ ತಂದಿಟ್ಟಿದೆ. ಧಾರಾಕಾರ ಮಳೆ ಪರಿಣಾಮ 42 ರಸ್ತೆಗಳು ಹಾನಿಯಾಗಿವೆ. ಶಿಮ್ಲಾದಲ್ಲಿ 18 ರಸ್ತೆಗಳು, ಮಂಡಿಯಲ್ಲಿ 17 ರಸ್ತೆಗಳು, ಕಂಗ್ರಾದಲ್ಲಿ 2, ಕಿನ್ನೂರ್ ಮತ್ತು ಕುಲ್ಲು ಜಿಲ್ಲೆಗಳಲ್ಲಿ 2 ರಸ್ತೆಗಳು ಹಾಳಾಗಿದೆ. ಇದಲ್ಲದೆ 121 ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆಗಳು ಮಳೆಯಿಂದ ಹಾನಿಯಾಗಿದೆ. ರಾಜಸ್ಥಾನದಲ್ಲಿ ಭಾರಿ ವರ್ಷಧಾರೆ ಮುಂದುವರೆದಿದೆ. ಜೈಪುರ, ಸವಾಯ್ ಮಾಧೋಪುರ್ನಲ್ಲಿ ಕಳೆದ 24 ಗಂಟೆಯಲ್ಲಿ ದಾಖಲೆಯ ಮಳೆ ಸುರಿದಿದೆ. ವಾಹನ ಸಂಚಾರ ಅಸ್ತವ್ಯಸ್ತವಾಗಿದ್ದಲ್ಲದೆ ತಗ್ಗು ಪ್ರದೇಶಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಜೋಧ್ಪುರ, ಉದಯಪುರ, ಕೋಟಾ, ಜೈಪುರ, ಅಜ್ಮೇರ್, ಬಿಕನೇರ್ನಲ್ಲಿ ಮುಂದಿನ 2 ದಿನಗಳಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಕೂಡ ರಣಮಳೆಗೆ ತಂಡ ಹೊಡೆದಿದೆ. ಹಲವು ಪ್ರದೇಶಗಳಲ್ಲಿ ರಸ್ತೆಯೆಲ್ಲ ನೀರು ತುಂಬಿಕೊಂಡು ವಾಹನ ಚಾಲಕರು ಪರದಾಡಿದ್ರು. ಶಾಸ್ತ್ರಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಆಜಾದ್ ಮಾರ್ಕೆಟ್ ಅಂಡರ್ ಪಾಸ್ ಮಳೆ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿತ್ತು. ಇದರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು.